ಮೈಲಾರಿ 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 ಒಂದು ಕೇಳಪ್ಪಜಿ. ನಾನು ವಿನೋದ್ ಗೊಬ್ಬರಗಾಲ. ರಾಜಕೀಯದ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡಕ್ ಬಂದಿದ್ದೀನಿ. ಇದು ಗಿಲಿಗಿಲಿ ಪಾಲಿಟಿಕ್ಸ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸೊ ಇವತ್ತು ರಾಜಕೀಯದ ಬಗ್ಗೆ ಭಾಳಷ್ಟು ಮಾತಾಡೋದಿದೆ ನೋಡಿ. ಅದು ಇದು ಮತ್ತೊಂದು ಮಗದೊಂದು ಇದು ಅದು ಅದು ಇದು ಮಾತಾಡ್ತಾನೆ ಇರಬೇಕು ನೋಡ್ರಿ. ರಾಜಕೀಯ ಅಂದ್ರೆ ಮಾತು ಕಣ್ರಿ. ನಮ್ಮ ರಾಮಯ್ಯನವ್ರು ಬರ್ತಾ ಇದಾರೆ. ನಮ್ಮ ಹುಲಿಯ ಹೌದಾ ಹುಲಿಯ ಬರ್ಬೇಕು. ಬಂದ್ರ ಏಯ್, ನೀ ಏನೇ ಮಾಡು ಎದುರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು. ಸರ್, ಈ ಮಾತನ್ನ ಯಾರು ಹೇಳ್ತಾ ಇದ್ದೀರಿ ಸರ್? ಏಯ್, ಯಾರು ಅಂತ ಕೇಳ್ತಿದೀಯಲ್ಲಪ್ಪ, ಅವ್ರಿಗೆ ಹೇಳ್ತಾ ಇರೋದು. ಅವ್ರಿಗೆ ಹೇಳ್ತಾ ಇದ್ದೀರಾ? ನನ್ಗೆ ಅನ್ಕೊಬಿಟ್ಟೆ. ನನ್ಗೇನಾ? ಯಾಕೆ ಸರ್ ನನ್ಗೆ ಯಾಕೆ ಹೇಳ್ತಾ ಇದ್ದೀರಿ ಸರ್? ಏಯ್, ಒಳ ತಿನ್ನೋಡು ಕಪಾಲಕ್ಕೆ. ಒಡೆ ತಿನ್ನು ಅಂತ ಇದ್ದೀರಿ? ಒಳ ತಿನ್ನೋಡು ಕಪಾಲ. ಒಡೆ ತಿನ್ ಕಪಾಲಕ್ಕೆ? ಇದೇನಿದು ಒಡೆ ತಿನ್ನು ಅಂತವ್ರಲ್ಲ ಅನ್ಕೊಬಿಟ್ಟೆ. ಏಯ್, ಅದು ನಮ್ಮ ಗ್ರಾಮ್ಯ ಭಾಷೆ. ಓಕೆ ಓಕೆ ಓಕೆ. ಏಯ್, ನಾನು ಯಾಕೆ ಗೊತ್ತೇ ಯಾರು ಹೇಳಿದ್ದು? ಯಾಕೆ? ನೀವೇನು ಪ್ರಶ್ನೆ ಕೇಳ್ತೀರ ನಂಗೆ ಚೆನ್ನಾಗಿ ಗೊತ್ತು. ನೀವು ಕೇಳೋದೇನು ಗೊತ್ತಾ? ಏನು? ಕುರ್ಚಿ ಯಾವಾಗ ಖಾಲಿ ಆಯ್ತದೆ, ಬಂಡೆಯವ್ರು ಯಾವಾಗ ಬರ್ತಾರೆ, ನಿಮಗೂ ಬಂಡೆಯವ್ರಿಗೂ ಯುದ್ಧ ಶಮನ ಆಗಿಲ್ಲ, ಅಧಿಕಾರ ಹಸ್ತಾಂತರ, ಡೆಲ್ಲಿಗೆ ಯಾವಾಗ ದೌಡೋದ್ರಿ, ಜಾರ್ಕಿ ಓಡ್ಕೊಂಬತ್ತಾರಲ್ಲ ಜಾರ್ಖಂಡು ಒಳೆಯವರು ಅವರೇ ಬರ್ತಾರ, ಇಲ್ಲ ತುಮಕೂರು ಕಡೆಯಿಂದ ಆ ಪರಂ ಬರ್ತಾರ, ಎಷ್ಟೊತ್ತಿಗೆ ನಿಮ್ಮ ಶೀಟ್ ಖಾಲಿ ಆಯ್ತದೆ, ನೀವು ಮನೆಗೆ ಹೋಯ್ತಿದ್ದೀರಿ, ಈ ಥರದ್ದನ್ನೆಲ್ಲ ಕೇಳ್ತಿದ್ರಲ್ಲ ಕಿಂಡಲ್ ಮಾಡಿ. ಅದಕ್ಕೆ ನಾನು ನೀ ಏನೇ ಮಾಡು ಎದುರುವೇನೇನು ಅಲ್ಲೊಂದು ನಗು ಬರುತ್ತೆ ನೋಡು, ಅಂದ್ರೆ ಡೋಂಟ್ ಕೇರ್. ಓ, ನನ್ಗೆ ಇದುವರೆಗೂ ಅದು ನಗು ಅನ್ಕೊಂಡಿದ್ದೀನಿ. ಅಂದ್ರೆ ಡೋಂಟ್ ಕೇರಾ? ಡೋಂಟ್ ಕೇರ್, ಐ ಆಮ್ ದ ಲೀಡರ್. ನಾನು ಅದನ್ನ ಕೆಮ್ಮು ಅನ್ಕೊಬಿಟ್ಟಿದೆ ಅಂತ. ನೀನು ಯಾವಾಗಲೂ ಕುಡ್ಕೊಂಡು ತಿಂತೀನ ಕೆಮ್ಮವನು. ನಾನು ಕುಡಿಯೋದು ಬಿಟ್ಟಿದ್ದೀನಿ. ನಾನು ಏನು ಕುಡಿಯೋದು ಬಿಟ್ಟಿದೆ? ಹಿಂದ್ಗಡೆ ಖಾಲಿ ಬಾಟ್ಲ್ ಕಾಣಿಸ್ತಾ ಇತ್ತು, ನೋಡ್ಬಿಟ್ರಾ? ಅಯ್ಯೋ ಸರ್, ನಾನು ಸೀಟಿನ ವಿಚಾರನೇ ಕೇಳಲ್ಲ, ಬೇರೆ ಪ್ರಶ್ನೆ ಕೇಳ್ತೀನಿ, ಓಕೆನಾ? ಬೇರೆ ಹಾಗಾದ್ರೆ ಕೇಳು ಸರ್. ನಿಮ್ಮ ಕತೆ ಮುಗೀತು ಸರ್. ಅಂದ್ರೆ 2.5 ವರ್ಷದ್ದು CM ಕತೆ ಮುಗೀತು ಅಂದೆ. ಇಷ್ಟು ದಿನ ನಡ್ಕೊಂಡು ಬಂದಿತ್ತು, ಈಗ ಹಬ್ಬಬ್ಬ ಕಂಗ್ರಾಚುಲೇಷನ್ ಲಾಟ್ರಿ. ಮುಂದಕ್ಕೆ ಹೆಂಗೆ ಸರ್? ಏಯ್, ನೀ ಸುತ್ತಿ ಬಳಸಿ ಎತ್ತಾಗ ಬರ್ತಿದೆ ಅಂತ ಗೊತ್ತು. 7 ವರ್ಷ ಮುಗೀತು. ಮುಂದೆ ಏನು ಅಂತಂದ್ರೆ ಮುಂದೇನು ನಾನೇ. 2.5 ವರ್ಷ ಅಲ್ಲ, 5 ವರ್ಷಗಳ ಕಾಲ ನಾನೇ. ಈಗ ಹೇಳು, ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್. ಅಗನ್ಕ ಇರ್ಬೇಕಷ್ಟೇ, 2 ಬೆಟ್ಟಿ ಇಟ್ಕೊಂಡು ಈಗ ಅನ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ಕಡೆಯಿಂದ ನೀವೇ. ಏಯ್, ಎಲ್ಲ ಕಡೆ ಇದ್ಮೇಲೆ, ಯಾಕಂದ್ರೆ ಸತತವಾಗಿ ಇನ್ನು 2 ವರ್ಷ ಮಾಡಿಬಿಟ್ರೆ 10 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ CM ಆಗಿದ್ದವ್ರು ಯಾರು ಅಂತಂದ್ರೆ ಇತಿಹಾಸದ ಪುಟಗಳಲ್ಲಿ ಅದು ದಾಖಲೆ ಆಗುತ್ತೆ. ಯಾರು? ಅಮ್ಮಯ್ಯನವರು. ಏಯ್, ಅಮ್ಮಯ್ಯನವರು ಅಲ್ಲಿಗೇನು ಹೇಳ್ತಾ ಇದೆ, ಇಲ್ಲಿ ನೀವೇ ಚೆನ್ನಾಗಿ ಕಾಣಿಸ್ಕೊಂತೀರ ಸರ್. ಇದು ಯಾವ್ದಾರು ಪುಸ್ತಕದಲ್ಲಿ ಕತೆ ಗೀತೆ ಓದಿದ್ರ ಅಂತ? ತಿರ್ಗಾ ಒಡೆತೀನು ಅನ್ಬೇಡಿ ಸರ್. ಏಯ್, ಏನ್ ಕನಸು ಕಾಣ್ತೀರಿ? ಯಾಕೆ ಕನಸು ಕಾಣ್ಲಿ? ಐ ಆಮ್ ನಾಟ್ ಬಿಲೀವ್ ಇನ್ ಸೂಪರ್ಸ್ಟಿಷನ್ಸ್. ಅಂದ್ರೆ ಮೂಢನಂಬಿಕೆಗಳ ಬಗ್ಗೆ ನಂಗೆ ನಂಬಿಕೆ ಇಲ್ಲ, ಕನಸುಗಳ ಬಗ್ಗೆ ನಂಬಿಕೆ ಇಲ್ಲ. ನಾನು ಕೆಲಸ, ವರ್ಕ್ ಈಸ್ ವರ್ಶಿಪ್. ಬಸವಣ್ಣವ್ರು ಹೇಳಿರುವ ಕಾಯಕವೇ ಕೈಲಾಸ, ಆ ಕಾಯಕವೇ ಕೈಲಾಸ. ಅದರಿಂದ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ 2.5 ವರ್ಷಗಳ ಕಾಲ ಇರ್ತೀರಿ. ಯಾಕೆ? ಪಂಚ ಗ್ಯಾರಂಟಿ ಕೊಟ್ಟಿದ್ದಾರಪ್ಪ. ಅಧಿಕಾರ ಚೆನ್ನಾಗಿ ನಡೆಸ್ತಾ ಇಲ್ವಾ? ರಾಜ್ಯ ಸುಭಿಕ್ಷವಾಗಿಲ್ವಾ? ಜನ ಚೆನ್ನಾಗಿಲ್ವಾ? ಇದ್ಯಾವುದು ಕಣ್ಣು ಕಾಣ್ತಾ ಇಲ್ವಾ? ಏಯ್, ಆದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು ನಾನು. ಏನ ಕೇಳ? ಎಲ್ಲಾ ಕಡೆ ಹೋದ್ರು ನೆಕ್ಸ್ಟ್ ಬಂಡೆನೇ ಸಿಎಂ ಅಂತ ಹೇಳ್ತಾ ಇದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲಿ ಹೇಳ್ತಾ ಇದಾರೆ? ಯಾವ ಪೇಪರ್ ಬಂದಿದೆ? ಯಾವ ಟಿವಿಲಿ ಬಂದಿದೆ? ಯಾವ ನ್ಯೂಸ್ ಅಲ್ಲಿ ಬಂದಿದೆ? ಏಯ್, ಇದೆಲ್ಲ ವಿರೋಧ ಪಕ್ಷದವ್ರ ಷಡ್ಯಂತ್ರಗಳು. ಬಂಡೆಯವ್ರ ಪಡೆ ಅವ್ರು ಕೆಲಸ ಮಾಡ್ತವ್ರೆ. ಅವ್ರದ್ದು ಏನೋ ಡೆಲ್ಲಿ ಹೈಕಮಾಂಡ್ನಲ್ಲಿ ಈಗ ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಮಾತುಕತೆ ನಡೀತಾ ಇದೆ. ಮುಖ್ಯಮಂತ್ರಿ ಬಗ್ಗೆ ಚರ್ಚೆನೇ ಇಲ್ಲಪ್ಪ. ಇಲ್ಲ. ಆಫ್ಟರ್ ಬಿಹಾರ್ ಎಲೆಕ್ಷನ್ ಎಫೆಕ್ಟ್
ನೋ ಚರ್ಚೆ ಫಾರ್ CM ಕುರ್ಚಿ. ಮತ್ತೆ ಎಲ್ಲಾ ಕಡೆನೂ ಅವ್ರು ಆಗ್ಬೇಕು, ಬಂಡೆಯವ್ರು ಆಗ್ಬೇಕು, ಬಂಡೆಯವ್ರು CM ಆಯ್ತಾರೆ, ಇವ್ರು ಇಳಿದು ಬಿಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಸುದ್ದಿ ಬರ್ತಾವಲ್ಲ, ಅದೇನು ಸುಳ್ಳು ಹಂಗಾದ್ರೆ? ನೋಡಪ್ಪ, ಬಂಡೆಯವರು CM ಆಗ್ತಾರೆ, ಹಾ ಅದಕ್ಕೆ ತಕ್ಕಾಗಿ ಅನುಕೂಲವಾದಂಥ ಹಾ ದಿನಾಂಕ, ಹಾ ಎಲೆಕ್ಷನ್, ಆಮೇಲೆ ಎಲ್ಲ ಶಾಸಕರ ಒಗ್ಗಟ್ಟು ಎಲ್ಲ ಆಗಿ ಅವ್ರಿಗೊಂದು ಮುಹೂರ್ತ ಬರ್ತದೆ. ಅದೀಗ ಬರ್ತದೆ ಅಂತ ಹೇಳಿದೀವ? ಯಾವಾಗ? ಇವಾಗ ಬರ್ತದೆ ಅಂತ ಹೇಳಿದೀವ? ಇಲ್ಲ. ಮತ್ತೆ ಬರುತ್ತೆ ಒಂದಿನ, ಅವ್ರಿಗೂ ಬರುತ್ತೆ. ಬರುತ್ತೆ ಅಂದ್ರೆ ಇನ್ನು 2.5 ವರ್ಷ ಕುರ್ಚಿ ನೀವಂತೂ ಬಿಡೋದೇ ಇಲ್ಲ. ಬಿಡೋ ಮಗನೂ ನಾನಲ್ಲ. 17ನೇ ಹಣಕಾಸು ಆಯವ್ಯಯ ಬಜೆಟ್ ಮಂಡಿಸೋದು ನಾನೇ. ನೀವೇ ಬೇರೆಯವ್ರು ಬಿಟ್ಟು 2028 ಚುನಾವಣೆ ನಿಂತ್ಕೊಳ್ಳೋನು ನಾನೇ. ಆಗ್ಲೂ ನೀವೇ CM ಆಯ್ತೀರಾ? ನಮ್ಮ ಪಕ್ಷ ಅವತ್ತಿಗೂ ಬರ್ತದೆ. CM ಯಾರಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲಿ ಗಂಟ ನಾನೇ CM. ಅವಾಗ ನೀವು ಇನ್ನು ಏನೇನು ಭಾಗ್ಯಗಳನ್ನ ಕೊಡ್ಬೇಕು ಅಂತ ಏನಾರು ಲಿಸ್ಟ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ? ನೋಡಯ್ಯ, ನಾವು ಬೇರೆಯವ್ರ ತರ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದ್ಮೇಲೆ ಅವ್ನು CM ಇವ್ CM ಖರ್ಚಾಡ್ಕೊಂಡು ಜನ ರೋಷ್ ಹತ್ಕೊಂಡು ಇದು ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಜನಕ್ಕೆ. ಆ ಥರ ಮಾಡೋರಲ್ಲ. ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ಎಲ್ಲವನ್ನ 165 ಪ್ರಾಸ್ಪೆಕ್ಟಸ್ ಅಲ್ಲಿತ್ತು, ಸುಮಾರು 130 ಅಂಶಗಳನ್ನು ನಾವು ಪಾಲಿಸಿದ್ದೇವೆ. ಅದನ್ನ ಜನರಿಂದ ಪಾಸ್ ಮಾಡಿಸ್ಕೊಂಡಿದ್ದೇವೆ. ಇನ್ನೊಂದು 20-30 ಇರಬೇಕು, 2.5 ವರ್ಷದಲ್ಲಿ ಅದನ್ನ ಮುಗಿಸ್ಬಿಡ್ತೀವಿ. ಹಂಗಲ್ಲ ಸರ್, ನೀವು ನನಗೊಂದು ಭಾಳ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತ ಅಡ್ವರ್ಟೈಸ್ ಬರುತ್ತೆ ಗೊತ್ತಾ? ಏನು? ಕಜ್ಜಿ, ತುರುಕಿ, ಗಜಕರ್ಣ ಇತ್ಯಾದಿ ಚರ್ಮ ಕಾಯಿಲೆಗಳಿಗೆ ಡಿಂಗ್ ಡಾಂಗ್ ಬಾಂಬ್ ಹಚ್ಚಿ ಅಂತ ಅದ ಪರ್ಚೇಸ್ ಮಾಡ್ಕ. ಯಾಕೆ? ಏನೆರಡು ಕೈಯಾಕ ಫರ ಕರೀತೆ ಕೈನ. ಇದು ನಾನು ಸುಮ್ಮನೆ ಯಾವ ಸ್ಟೈಲ್ ಅದು? ಎಲ್ಲ ಸ್ಟೈಲು ಒಂದ್ ಕಡೆ ಕೈ ಹಾಕಿ ಕೆರ್ಕತ್ತಿ. ಅಯ್ಯೋ ಅದ್ ಹಂಗಲ್ಲ. ನೀವು ಪಂಚೆ ಹಾಕಿದಿರಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಪ್ಯಾಂಟ್ ಹಾಕಿದ್ರೆ ಗೊತ್ತಾಯ್ತಿತ್ತು. ನೋಡಪ್ಪ, ಪ್ಯಾಂಟ್ ಹಾಕಡೆ ಈ ತರ ಎಲ್ಲ ಇನ್ಫೆಕ್ಷನ್ ಆಗೋದು. ಪಂಚೆ ಹಾಕಬಿಟ್ರೆ ಎಲ್ಲ AC ತರ ಸಂರಕ್ಷಣೆಯಾಗಿರುತ್ತೆ. ನೋಡು ಎಷ್ಟು ಚೆನ್ನಾಗಿದೆ ನಮ್ಮ ಧೋತಿ, ನಮ್ಮ ಪಂಚೆ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನೀ ಚಡ್ಡಿ ಹಾಕೊಳ್ಳೋದು, ಪ್ಯಾಂಟ್ ಹಾಕೊಳ್ಳೋದು, ಅಲ್ಲರ್ಕೊಳ್ಳೋದು. ಮಾತಕ್ ಬಾ. ಸರಿ ಮಾತು ಮರ್ತೇ ಬಿಟ್ಟೆ ನೋಡಿ ನಾನು. ಅಲ್ಲ, ನನ್ಗೊಂದು ಡೌಟು. ಈ ಪಕ್ಷದ ಹೈಕಮಾಂಡರ್ ಜೊತೆ ಯಾವಾಗಲೂ ಗುರಾ 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 ಅಂತ ಇರ್ತೀರಿ. ನೋಡಿದ್ರೆ ಮೊನ್ನೆ ಭಾಳ ಅನ್ಯೂನ್ಯತೆಯಿಂದ ಇದ್ರಲ್ಲ, ಹೆಂಗೆ? ಅದೇನು ಅಂತಂದ್ರೆ, ಈ ಬಂಡೆಯವರು ರೊಚ್ಚಿ ಎದ್ದುಬಿಟ್ಟು, ಬಂಡಾಯ ಎದ್ದುಬಿಟ್ಟು ಬಂದ್ಬಿಟ್ರೆ ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡು CM ಮಾಡಿ ಅಂತ ಹೇಳವ ಅಂದ್ಬಿಟ್ಟು ಮಾತುಕತೆಲಿದ್ವಿ. ಹೌದಾ? ಒಳ ತಿನ್ನೋಡು ಕಪಲ್ಕೆ ಹೇಳು. ಹೌದಾ? ಟೀ ಕಾಫಿ ಕರೆದಿದ್ರು. ಪಾಪ ಸಂತೋಷದಿಂದ ಕೂತ್ಕೊಂಡು ಟೀ ಕಾಫಿ ಕುಡ್ಕೊಂಬಂದು ಅದಕ್ಕೆ ಎಲ್ಲ ಕಟ್ಬಿಟ್ರು. ಓಹೋ ಅಲ್ಲೋಗ್ಬಿಟ್ಟು ಏನೋ ಫಿಟ್ಟಿಂಗ್ ಇಡ್ತಾವ್ರೆ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ, ಅವ್ರಲ್ಲಿ ಸೇರ್ಸ್ಕೊಬಿಡಿ ಅಂತವ್ರೆ. ಏನೇನೋ ಊಹಾಪೋಹಗಳು ಎಲ್ಲ ನಿನ್ನಂತವ್ರು ಮಾಡೋ ಕೆಲಸ. ನನ್ನಂತವ್ರಲ್ಲ, ನೀವು ಅಲ್ಲಿ ಇದ್ದಿದ್ದು ನೋಡಿದಾಗ ಎಲ್ಲರಿಗೂ ಹಂಗೆ ಅನ್ಸಿದ್ದು. ಅನ್ಸುತ್ತೆ ಆದ್ರೆ ಅದು ಸಂದರ್ಭೋಚಿತ, ಸಮಯೋಚಿತ ಒಂದು ಟೀ ಪಾರ್ಟಿ, ವಿಶ್ವಾಸದ ಮಾತುಕತೆ. ಮತ್ತೆ ಯಾಕೆ ವಿಶ್ವಾಸವಾಗಿ ಇರ್ದೋರು ಅವಾಗ ಗೊರ 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 ಅಂತ ಹಿಂಗೆ ಕಿಡಿಕಾರ್ತಿರಲ್ಲ, ಯಾಕೆ? ಕಿಡಿಕಾರ್ದೆ ನಮ್ಮಪ್ಪನ ಮನೆ ಕಿಡಿಕಾರ್ತೀನ? ಮತ್ತೆ ಇಲ್ಲ ನಿಮ್ಮಪ್ಪನ ಮನೆ ಕಿಡಿಕಾರ್ತೀನ? ರಾಜ್ಯದ ಅಭಿವೃದ್ಧಿ ವಿಷಯ ಬಂದಾಗ ರಾಜಕೀಯವಾಗಿ ವಿರೋಧ ಪಕ್ಷದವ್ರನ್ನ ಖಂಡಿಸ್ತೀವಿ. ಅವ್ರು ಮಾಡಿಲ್ದಿರೋ ಕೆಲಸನ ನಾವು ಮಾಡಿದೀವಿ ಅಂತ ತೋರಿಸ್ತೀವಿ. ಆಪಾದನೆಗಳು ಬಂದಾಗ ಅದಕ್ಕೆ ಉತ್ತರಿಸ್ತೀವಿ. ಆವಾಗ ನಮಗೆ ಉದ್ವೇಗ, ಆವೇಗ, ಆವೇಶ ಎಲ್ಲವೂ ಬರುತ್ತೆ. ಆಗ ತೊಡೆ ತಟ್ಕೊಂಡು ಮಾತಾಡ್ತೀವಿ, ಕೈ ತಟ್ಕೊಂಡು ಮಾತಾಡ್ತೀವಿ. ಯುದ್ಧ ಸನ್ನದಕ್ಕೆ ಬನ್ನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತೀವಿ. ಅಲ್ಲ ಸರ್, ಅಕಸ್ಮಾತು ಈ ಕೈ ಪಕ್ಷದವರು ಬಂಡೆನ CM ಮಾಡಿದಾಗ ನೀವೇನಾರು ಪಕ್ಷಕ್ಕೆ ಹೋಗಿ CM ಗಿಮ್ ಆಯ್ತೀರಾ ಅಂತ? ಯಾವ ನೀರಿಲ್ಲದೆ ಕುಡಿದ್ಬಿಟ್ಟು ಬಂದಿದೆ ಮುದೇವಿ. ನಾನೆಲ್ಲ ಅಚ್ಚುಕಟ್ಟಾಗಿ ಮಾಮೂಲಿ. ಏನು ಅಚ್ಚುಕಟ್ಟಾಗಿ? ನೀನು ಹೇಳ್ತಾ ಇರೋದು ಹೆಂಗಪ್ಪ ಅಂದ್ರೆ ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ. ಅಲ್ಲಪ್ಪ, ಆ ಪಕ್ಷದಲ್ಲಿ ಪಾಪ ರಾಜಾಹುಲಿ ಅಂತ ಕೈ 2 ಬೇಟಿ ಹಿಂಗೆ ಹಳ್ಳಾಡಿಸ್ತಿದ್ರು. 75 ವರ್ಷ ಆಯ್ತು ಅಂತ ಅತ್ತಾಗ ಅವ್ರನ್ನೇ ತೆಗೆದಾಕ್ಬಿಟ್ರು. ಸೆಂಟ್ರಲ್ ಅಲ್ಲಿ ಈ ಒಂದು ಪಕ್ಷ ಬರಕ್ಕೆ ಹೋರಾಟ ಮಾಡಿರೋರು ಇವರು ಶಿವಮೊಗ್ಗದಲ್ಲಿ ಎಲ್ಲರನ್ನು ವಾಕವಾಗಿ 75 ಆಯ್ತು, ನೀವು ತಗೊಂಡು ಹೋಗಿ ಮನೆಗೆ ಗಂಟು ಮುಟ್ಟೆ ಅಂತ ಕಳಿಸ್ಬಿಟ್ರು.
ಅಂಥದ್ರಲ್ಲಿ ನಾವು ರೀಚ್ 80 ಎಸ್ 75+ ನನಗೆ ಕರೆದುಬಿಟ್ಟು ಮುಖ್ಯಮಂತ್ರಿ ಕೊಡ್ತಾರೆ ಅವರು ಕೊಡ್ತೀವಿ ಅಂತ ರೆಡ್ ಕಾರ್ಪೆಟ್ ಹಾಸಿದ್ರು ಹೋಗವ್ರು ಯಾರು? ಒಂದು ಕಾಲದಲ್ಲಿ ತೆರೆ ಪಕ್ಷದವ್ರು ನನ್ನನ್ನು ತ್ಯಜಿಸಿ ಉಚ್ಚಾಟನೆ ಮಾಡಿದಾಗ ನನಗೆ ಇದೇ ಪಕ್ಷದವರು ಹೆಲಿಕಾಪ್ಟರ್ ಕರ್ಕೊಂಡೋಗಿ ಮಾತುಕತೆ ಆಡಿದ್ರು, ಬಂದ್ಬಿಡಿ ನಮ್ಮ ಪಕ್ಷಕ್ಕೆ, ಹೋಗ್ಬೇಕಾಯ್ತು. ನಿಮಗೆ ಮುಖ್ಯಮಂತ್ರಿ ಕೊಡ್ತೀವಿ ಅಂತ. ಹಾ ಆದರೆ ಸಾಮಾಜಿಕ ಸಿದ್ಧಾಂತ, ಓಹೋ ಸಮಾನತೆ, ಮಾನತೆ, ವಿಶ್ವಭಾತೃತ್ವ ಇವುಗಳನ್ನ ನಾನು ಒಪ್ಕೊಂಡಿರೋನು. ಹಾ ಅವರೆಲ್ಲ ಬರೀ ಏನು ಗೊತ್ತಾ, ಒಂದೇ ವರ್ಗದ ರಾಷ್ಟ್ರ ಮಾಡಬೇಕು ಅಂತ ಅವ್ರು ಪಣ ತೊಟ್ಕೊಂಡಾರೆ. ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ನಾನು ನನ್ನ ಎಡಗಾಲ್ ಕೂಡ ಆ ಕಡೆಗೆ ಹಾಕಲ್ಲ. ಅದೇ ಎಡಗಾಲ್ ಬದಲು ಬಲಗಾಲ್ ಹಾಕ್ಬಿಡಿ ಅಂದೆ. ಸರ್ ನಿಮ್ದು ಅಮ್ಮಯ್ಯ ಸರ್, ನನ್ನ ಕೈಲಿ ವಡೆ ತಿನ್ನಕ್ಕಾಗಲ್ಲ ಜಾಸ್ತಿ, ಹೊಡಿತಾ ಇರಬೇಡಿ. ಆಯ್ತು. ಬೆಂಗಳೂರಲ್ಲಿ ಇವಾಗ ಆಗ್ತಾ ಇರೋದನ್ನೇನಾರು ನೋಡಿದ್ದೀರಾ ನೀವು? ಆಗ್ಲೂ ದೊರಡೆ ಆಗ್ತಾ ಇದೆಯಲ್ಲ ಸರ್. ಅಗಲ್ ದರೋಡೆ ಅಂದ್ರೆ ಯಾವನೋ ಬಂದ್ಬಿಟ್ಟು ನಾನು ಟ್ಯಾಕ್ಸ್ ಆಫೀಸರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸ್ಟಿಕ್ಕರ್ಗಳೆಲ್ಲ ಅಂಟಿಸ್ಕೊಂಡು ಅದೇ ಥರ ವೇಷಭೂಷಣ ಹಾಕೊಂಡ್ಬಂದು ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಸಡನ್ ಆಗಿ ಅಟ್ಯಾಕ್ ಮಾಡ್ಬಿಡ್ತಾರೆ. ಪಾಪ ಅವ್ರಿಗೆ ಏನು ಎತ್ತ ಅಂತ ಗೊತ್ತಾಗಲ್ಲ. ಅವ್ರೇನು ಮಾಡಿದ್ರು, ಡೋರ್ ತೆಗೆದುಬಿಟ್ಟವ್ರೆ. ಸುಮಾರು 7 ಕೋಟಿ ರೂಪಾಯಿಗಳನ್ನ ಫ್ಲೈಓವರ್ ಮೇಲೆ ಡೈರಿ ಸರ್ಕಲ್ ತಾವು ಹೋಗ್ಬಿಟ್ಟವ್ರೆ. 7 ಕೋಟಿನ? ನಮ್ಮ ಪೊಲೀಸ್ನವ್ರು ಏನು ಕಳ್ಳೆಕಾಯಿ ತಿಂತಿಲ್ಲ. ಮತ್ತೆ 4 ಜನ ಸೀನಿಯರ್ ಆಫೀಸರ್ಸ್ ಎಲ್ಲ CCTV ಫುಟೇಜ್ ನೋಡಿ ಎಲ್ಲರನ್ನು ಎಡೆಮುರಿ ಕಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಒಬ್ರಿಗೊಬ್ರು ಸಿಗಾಕೊಂಡವ್ರೆ. ನಿಮ್ ಇಡೀ ಸರ್ಕಾರ ಬೆಂಗಳೂರಲ್ಲಿ ನಾನು ಹೇಳ್ತಾ ಇದ್ದೀನಿ, ಪುಡಿ ರೌಡಿಗಳು, ಅಲ್ಲಲ್ಲಿ ಮಾದಕ ವಸ್ತು, ಪಾರ್ಟಿ ಪಬ್ ಅಂತೇಳಿ ಅಕ್ರಮ ಸಕ್ರಮ ಚಟುವಟಿಕೆಗಳು ಮಾಡಿದ್ರೆ ಅಂಥವ್ರನ್ನೆಲ್ಲ ಅಂದರ್ ಮಾಡಲಾಗುವುದು. ಅಂದ್ರೆ ನಿಮ್ಮ ಸರ್ಕಾರ ಇರೋ ಗಂಟ ಬೆಂಗಳೂರು ಸುಭಿಕ್ಷವಾಗಿ ಇರ್ತದೆ. ನಮ್ಮ ಸರ್ಕಾರ ಇರೋ ತನಕ ಇಡೀ ರಾಜ್ಯ, ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯ ಸುಭಿಕ್ಷವಾಗಿರುತ್ತೆ, ಸುಭಿಕ್ಷವಾಗಿದೆ, ಇನ್ನು ಮುಂದೇನು ಇರುತ್ತೆ. ಸದ್ಯಕ್ಕೆ ನಿಮ್ಮ ಕುರ್ಚಿ ಪುನಃ ನನಗೆ ಸುತ್ತ ಬತ್ತಿದೆಯಲ್ಲ, ಪ್ರಾರ್ಥನೆ ನೋಡು ಕಪಾಲಕ್ಕೆ, ಪುನಃ ಕುರ್ಚಿ ನೀ ಏನೇ ಮಾಡು ಎದರುವೆನೇನು ಬಾಳುವೆನು ನೋಡು, 2.5 ವರ್ಷ ನಾನೇ ಆಳುವೆನು ನೋಡು. ಒಡೆ ತಿನ್ನು ಅಂತ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಹೋಯ್ತವ್ರೆ. ಹೋಗ್ ಬನ್ನಿ ವೀಕ್ಷಕರೇ.